ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಕೋಳಿ ಸಾರು. ಇದನ್ನು ಮಾಡೋದಕ್ಕೆ ನಾನು 1/4 kg ಈ ಮೊಟ್ಟೆ ಕೋಳಿ ಏನು ಬರುತ್ತೆ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣ ಸಣ್ಣ ತುಂಡುಗಳು. ಈಗ ಇದನ್ನು ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಮೊಟ್ಟೆ ಸರ ಮತ್ತು ಮೊಟ್ಟೆ ಎಲ್ಲ ಏನಿದೆ ಈ ಬಟ್ಲಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಅದನ್ನು ಈ ಟೈಮಲ್ಲಿ ನಾವು ಹಾಕ್ಕೋಬಾರ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಧನಿಯಾ ಪುಡಿನ ಸೇರಿಸ್ಕೊಂಡು ಒಂದು 2 ರಿಂದ 3 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಉಪ್ಪು ಖಾರ ಎಲ್ಲ ಎಣ್ಣೆ ಜೊತೆ ಬೆರೆತು ಆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೋಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು 2-3 ನಿಮಿಷ. ಆಮೇಲೆ ಒಂದು ಅರ್ಧ ಲೀಟರಿಂದ 1 ಲೀಟರಷ್ಟು ನೀರನ್ನು, ಈ ಚಿಕನ್ ಪೀಸ್ಗಳೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಒಂದು 6 ರಿಂದ 7 ವಿಷಲ್ಸನ್ನು ಹಾಕಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಅಥವಾ ಚಿಕನ್ನು ನೀಟಾಗಿ ಬೇಯಬೇಕು, ಒಂದು 70 to 80% ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾವು ಒಂದು ಮಸಾಲೆನ ಇಲ್ಲಿ ಪ್ರಿಪೇರ್ ಮಾಡ್ಕೋಬೇಕಾಗಿರುತ್ತೆ. ಈಗ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮೆಣಸು, ಚಕ್ಕೆ, ಲವಂಗ, ಸೋಂಪು ಇಷ್ಟನ್ನು ಅದು ಎಣ್ಣೆಯಲ್ಲಿ ಫ್ಲೇವರ್ ಎಲ್ಲ ಬಿಡೋವರೆಗೂ ಹುರ್ಕೋಬೇಕಾಗತ್ತೆ ಕಡಿಮೆ ಉರಿಯಲ್ಲಿ. ಆಮೇಲೆ ಉರಿಯನ್ನು ಮಧ್ಯಮ ಗಾತ್ರಕ್ಕೆ ಇಟ್ಟು ಒಂದು 2 ಕತ್ತರಿಸಿಟ್ಟ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಪುದೀನನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಸ್ಟವ್ನ ಟರ್ನ್ ಆಫ್ ಮಾಡಿಕೊಂಡು ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಮಿಶ್ರಣ ಎಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಬಿಟ್ಟು ಆಮೇಲೆ ಇದನ್ನು ಮಸಾಲೆನ ಹರ್ಕೊಂಡು ಬರಬೇಕಾಗುತ್ತೆ. ಈಗ ನೋಡಿ ಒಂದು 6 ರಿಂದ 7 ವಿಷಲ್ ಎಲ್ಲ ಆಗಿ ಕುಕ್ಕರು ಸಹ ಕೂಲ್ ಆದಮೇಲೆ ಈ ಚಿಕನ್ ಪೀಸನ್ನು ಮುಟ್ಟಿ ನೋಡಿದ್ರೆ ಈ ರೀತಿ ಆಲ್ಮೋಸ್ಟ್ 1/4 ಭಾಗ ಬೆಂದಿರುತ್ತೆ. ಚಿಕನ್ ಪೀಸ್ಗಳಲ್ಲಿ ನಾನು ಒಂದು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ. ಆ ರಸ ಸಹ ಎತ್ತಿಟ್ಕೋಬೇಕಾಗತ್ತೆ. ಇದನ್ನು ನಾವು ಚಿಕನ್ ಬಿರಿಯಾನಿ ಸಹ ಮಾಡ್ಕೋಬೋದಾಗಿರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ. ಉಳಿದಿದ್ದನ್ನು ಒಂದು ಪಾತ್ರೆಗೆ ಹಾಕಿ ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲೆ ಮತ್ತು ಅದಕ್ಕೆ ಬೇಕಾದಷ್ಟು ನೀರನ್ನು ಸಹ ಹಾಕಿ ಸುಮಾರು ಒಂದು 10 ರಿಂದ 15 ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಆಮೇಲೆ ಇದು ಕುದಿ ಬರ್ತಾ ಇರಬೇಕಾದ್ರೆ ಈ ಮೊಟ್ಟೆ ಸರ, ಲಿವರು ಎಲ್ಲ ಏನಿರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈಗ ಸಾರು ರೆಡಿಯಾಗಿದೆ ನೋಡಿ. ಇದು ಮುದ್ದೆ, ಅನ್ನ, ಚಪಾತಿ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಮೊಟ್ಟೆ ಸರನೇ ಸಪ್ರೇಟಾಗಿ ಫ್ರೈ ಮಾಡ್ಕೋತಾರೆ. ಇದು ತಟ್ಟೆಗೆ ಹಾಕ್ಕೊಳ್ಳೋಕೆ ಮುಂಚೆನೇ ಖಾಲಿ ಆಗಿಬಿಟ್ಟಿರುತ್ತೆ. ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.